ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ದರ್ಶನ್ ಗ್ಯಾಂಗ್ಗೆ ಕಾನೂನು ಕುಣಿಕೆ ದಿನ ಕಳೆದಂತೆ ಬಿಗಿ ಆಗ್ತಾನೆ. ಎಫ್ಎಸ್ಎಲ್ ವರದಿಗಾಗಿ ಹೈದರಾಬಾದ್ಗೆ ತನಿಖಾ ತಂಡನೇ ತೆರಳಿದೆ. ಎಫ್ಎಸ್ಎಲ್ ರಿಪೋರ್ಟ್ ಖುದ್ದು ಪಡೆಯೋದಕ್ಕೆ ತನಿಖಾ ಟೀಮ್ ಏನಿದೆ ಹೈದರಾಬಾದ್ಗೆ ಈಗ ತೆರಳಿದೆ. ಮಹತ್ವವಾದಂತಹ ಬೆಳವಣಿಗೆ ಇದು. ಈ ಪ್ರಕರಣದಲ್ಲಿ ಸದ್ಯಕ್ಕಾಗಿರುವಂತಹ ಬೆಳವಣಿಗೆಯ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಎಫ್ಎಸ್ಎಲ್ ರಿಪೋರ್ಟ್, ಬಾಕಿ ಇರುವಂತಹ ಎಫ್ಎಸ್ಎಲ್ ರಿಪೋರ್ಟ್ಗಳನ್ನ ಅಧಿಕಾರಿಗಳು ಪಡೆಯೋದಕ್ಕೆ ಹೈದರಾಬಾದ್ ಎಫ್ಎಸ್ಎಲ್ ಕಚೇರಿಗೆ ತನಿಖಾ ತಂಡ ಭೇಟಿ ಕೊಡೋದಕ್ಕೆ ಹೋಗ್ತಾ ಇದೆ. ರಿಪೋರ್ಟ್ಗಳನ್ನ ತೆಗೆದುಕೊಳ್ಳೋದಕ್ಕೆ ಹೋಗ್ತಾ ಇದೆ. ರಿಪೋರ್ಟ್ಗಳನ್ನ ತರೋದಕ್ಕೆ ಪೊಲೀಸ್ ಕಮಿಷನರ್ ಸೂಚನೆ ಕೊಟ್ಟರು. ಹೈದರಾಬಾದ್ ವರದಿ ಬರ್ತಾ ಇದ್ದಂತೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ. ಇವತ್ತು ಪೊಲೀಸ್ ಕಮಿಷನರ್ ಮಾತನಾಡಿದ್ರು, ಮಾಹಿತಿಯನ್ನು ಕೊಟ್ಟರು. ಈಗಾಗಲೇ ನಾವು ರೆಡಿಯಾಗಿದ್ದೇವೆ, ಎಫ್ಎಸ್ಎಲ್ ರಿಪೋರ್ಟ್ ಇನ್ನೊಂದಿಷ್ಟು ಬರೋದು ಬಾಕಿ ಇದೆ, ಅದು ಬಂದ ನಂತರದಲ್ಲಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟರು. ಈಗ ಅದರ ಬೆನ್ನಲ್ಲೇ ಆಗಿರುವಂತಹ ಬೆಳವಣಿಗೆಯನ್ನು ನೋಡ್ತಾ ಇದ್ದೀವಿ. ಪ್ರಮುಖವಾದಂತಹ ಬೆಳವಣಿಗೆ. ಇನ್ನೇನು 3 ದಿನಗಳಲ್ಲಿ ಖಾಕಿ ಪಡೆಯ ಕೈ ಸೇರ್ತಾ ಇದೆ. ಎಫ್ಎಸ್ಎಲ್ ನ ರಿಪೋರ್ಟ್ ಬಹುತೇಕವಾಗಿ 70% ನಷ್ಟು ಈಗಾಗಲೇ ವರದಿ ಕೈ ಸೇರಿದೆ. ಬಾಕಿ ಇರುವಂತಹ ಎಫ್ಎಸ್ಎಲ್ ನ ವರದಿ, ಆ ವರದಿಯನ್ನ ಪಡೆಯೋದಕ್ಕೆ ತನಿಖಾ ತಂಡ ಈಗ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಿದೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಬೆಂಗಳೂರು ಎಫ್ಎಸ್ಎಲ್ ನಿಂದ ವರದಿಗಳು ಬಂದಿದೆ. ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಪ್ರತಿಕ್ರಿಯೆ ಕೊಟ್ಟರು. ಈ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕೊಟ್ಟರು. ಹೈದರಾಬಾದ್ ಸಿಎಫ್ಎಸ್ಎಲ್, ಸೆಂಟ್ರಲ್ ಎಫ್ಎಸ್ಎಲ್ ವರದಿಯೂ ಕೂಡ ಶೀಘ್ರವೇ ನಮ್ಮ ಕೈ ಸೇರುತ್ತೆ. ಆ ವರದಿ ಬಂದ ಕೂಡಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತೇವೆ ಅಂತ ಬೆಂಗಳೂರು ಕಮಿಷನರ್ ಬಿ ದಯಾನಂದ್ ಮಾತನಾಡಿದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆ ಹೇಳಿದ ಹಾಗೆ ಬೆಂಗಳೂರು ನಗರ ಎಫ್ಎಸ್ಎಲ್ಗೆ ಸಂಬಂಧಿಸಿದಂತೆ ಎಲ್ಲ ವರದಿಗಳು ನಮ್ಮ ಕೈ ಸೇರಿವೆ. ಅದಕ್ಕೆ ಪೂರಕವಾಗಿ ಇನ್ನೂ ಕೆಲವೊಂದು ಮಾಹಿತಿಗಳನ್ನು ನಾವು ಕೇಳಬೇಕಾಗ್ತದೆ ಕ್ವೆರಿ ರೂಪದಲ್ಲಿ. ಅದನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಹೈದರಾಬಾದ್ ಸಿಎಫ್ಎಸ್ಎಲ್ಗೆ ಕೆಲವೊಂದು ವಿದ್ಯುನ್ಮಾನ ಸಲಕರಣೆಗಳನ್ನು ಕಳಿಸಲಾಗಿತ್ತು, ಎಲೆಕ್ಟ್ರಾನಿಕ್ ಡಿವೈಸಸ್ಗಳನ್ನು. ಅವುಗಳ ಪರಿಶೀಲನೆ ಕೂಡ ಮುಗಿದಿದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಅದರ ಆಧಾರದ ಮೇರೆಗೆ ಅವರು ಕೂಡ ಆ ವರದಿಗಳನ್ನು ನೀಡಲಿದ್ದು, ಈ ಎರಡೂ ಎಫ್ಎಸ್ಎಲ್ಗಳ ವರದಿಗಳು ಬಂದ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಸಜ್ಜಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.